ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಏನಿದೆ ಸೋಷಿಯಲ್ ಸೈನ್ಸ್ನ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರಲಿ, GPSTRಗೆ ಯೂಸ್ ಆಗುತ್ತೆ, HSTRಗೆ ಕಂಪ್ಲೀಟಾಗಿ ಯೂಸ್ ಆಗುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ 6ರಿಂದ 10ನೇ ತರಗತಿಯವರೆಗೆ ನೀವು ಯಾವುದು HSTR ಆಗಲಿ GPSTR ವರೆಗೆ ಸೋಷಿಯಲ್ ಸೈನ್ಸನ್ನು ನೀವು ಓದಲೇಬೇಕು. ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ಓದಿದರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಆದರೆ GPSTR ಮತ್ತು HSTR ಮತ್ತು PSTR ಕಾಲ್ಫಾರ್ಮ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಂತಹ ಸಮಯದಲ್ಲಿ 6ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ ಇರಬಹುದು, 7ರಿಂದ 10ನೇ ತರಗತಿಯ ಸೈನ್ಸನ್ನು ನೀವು ಓದೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ಟೈಮ್ ಕೂಡ ಇಲ್ಲ ನಿಮಗೆ. ಅದಕ್ಕೋಸ್ಕರ ನಮ್ಮ ಜ್ಞಾನದರ್ಶಿ ಏನಿದೆ ಟೀಮ್ ಏನಾಗಿದೆ ಅಂದರೆ 6ರಿಂದ 10ನೇ ತರಗತಿವರೆಗಿನ ಸೋಷಿಯಲ್ ಸೈನ್ಸ್ನ ಕಂಪ್ಲೀಟ್ PDF ಅನ್ನು ರೆಡಿ ಮಾಡಿದೆ. ಎಲ್ಲ ಪ್ರಶ್ನೋತ್ತರಗಳ ರೂಪದಲ್ಲಿರುವಂಥದ್ದು. ಇದು 149 ರೂಪೀಸ್ಗೆ ಸಿಗುತ್ತೆ. ಹಾಗೂ ಸೈನ್ಸ್ ಏನಿದೆ ಸೈನ್ಸ್ ಕೂಡ ನಿಮಗೆ PDF ಸಿಗುತ್ತೆ, ಅದು ಕೂಡ 149 ರೂಪೀಸ್ಗೆ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇನ್ನು ಉಳಿದಂಥ PDF ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಕ್ಲಾಸನ್ನು ಶುರು ಮಾಡೋಣ. ಅಧ್ಯಾಯ 10ನೇ ತರಗತಿಯ ಅಧ್ಯಾಯ 7 ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಇಲ್ಲಿ ಈ PDF ಅಲ್ಲಿರುವಂಥದ್ದೇ ನಾನು ಇಲ್ಲಿ ಪಾಠ ಮಾಡ್ತಿರುವಂಥದ್ದು. ಭಾರತ ಎದುರಿಸುತ್ತಿರುವ ಪ್ರಮುಖ ಆಂತರಿಕ ಸವಾಲುಗಳು ಯಾವುವು ಅಂತ ಕೇಳಿದ್ದಾರೆ. ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಭಯೋತ್ಪಾದನೆ, ಕೋಮುವಾದ ಇತ್ಯಾದಿ. ಇದೆಲ್ಲವೂ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅದನ್ನು ಕ್ವಶನ್ ಆ್ಯಂಡ್ ಆನ್ಸರ್ ರೂಪದಲ್ಲಿ ಮಾಡಿರುವಂಥದ್ದು. ಭ್ರಷ್ಟಾಚಾರ ಎಂದರೇನು? ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥದ್ದು. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಇರುವ ಪ್ರಮುಖ ಸಂಸ್ಥೆಗಳು ಯಾವುವು? ಲೋಕಪಾಲ, ಲೋಕಾಯುಕ್ತ. ನೋಡಿ ಸ್ನೇಹಿತರೆ, ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ಓದಿ ನೀವು ಕ್ವಶನ್ನೇರನ್ನು ಮಾಡ್ತಾ ಕೂತ್ಕೊಂಡ್ರೆ ಇದೇ ರೀತಿ ಕ್ವಶನ್ನೇರನ್ನು ಮಾಡ್ತೀರಾ. ಕೆಲವೊಂದು ಜನ ನನಗೆ ಕಾಮೆಂಟ್ ಮಾಡಿದರು ಮತ್ತು ಕಾಲ್ ಕೂಡ ಮಾಡಿದರು, ಸರ್ ನಾನು ಟೆಕ್ಸ್ಟ್ ಬುಕ್ಕನ್ನು ಓದಿ ಕ್ವಶನ್ ಪ್ರಿಪೇರ್ ಮಾಡ್ತಿದ್ದೆ, ಅದೇ ರೀತಿ ನಿಮ್ಮದು ಇದೆ, ತುಂಬ ಹೆಲ್ಪ್ ಆಗಿದೆ ಅಂತ. ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ ಸ್ನೇಹಿತರೆ, 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಿ ಕ್ವಶನ್ನೇರ್ ಮಾಡಿಕೊಂಡು ಇದು ಮಾಡೋದು ತುಂಬ ಒಳ್ಳೆಯ ವಿಧಾನ. ಬಟ್ ಅಷ್ಟು ಟೈಮ್ ಇದೆಯಾ ಅಂದರೆ ಕ್ವಶನ್ ಮಾರ್ಕ್ ಖಂಡಿತವಾಗಿಯೂ ಟೈಮ್ ಇಲ್ಲ. ಅಂಥ ಟೈಮನ್ನು ನೀವು ಕವರ್ ಮಾಡಬೇಕು ಅಂದರೆ ನಮ್ಮ PDF 474ಕ್ಕೂ ಹೆಚ್ಚು ಪುಟಗಳ PDF ಇರುವಂಥದ್ದು. ಸ್ನೇಹಿತರೆ, ಇದನ್ನು ನೀವು ತೊಗೊಂಡ್ರೆ 4ರಿಂದ 5 ದಿನದಲ್ಲಿ ಸೋಷಿಯಲ್ ಸೈನ್ಸನ್ನು ಮುಗಿಸ್ಬೋದು, 4ರಿಂದ 5 ದಿನದಲ್ಲಿ ಸೈನ್ಸನ್ನು ಮುಗಿಸ್ಬೋದು. ಸರ್ ಇಷ್ಟೇನ ಇರೋದು ಅಂದರೆ ನಮ್ಮ ಜ್ಞಾನದರ್ಶಿ ಟೀಮಲ್ಲಿ ಇನ್ನು ಸೈಕಾಲಜಿ ಸೈಕಾಲಜಿ ನೋಟ್ಸ್ ಕೂಡ ಈಗ ರೆಡಿ ಆಗಿರುವಂಥದ್ದು. ಸೈಕಾಲಜಿ PDF ಕೂಡ ಇರುವಂಥದ್ದು. ಅದು ಕೂಡ 149. ಫಸ್ಟು 30 ಕಾಪೀಸ್ಗೆ 149, ಆಮೇಲೆ 199 ಆಗುತ್ತೆ. ಇವತ್ತು ಬಿಟ್ಟು ನಾಳೆ ತೊಗೊಳ್ತೀರಾ ಅಂದರೆ ಇವತ್ತು ತೊಗೊಳೋರಾದರೆ ಇವತ್ತೇ ತೊಗೊಬಿಡಿ, 149. ಇನ್ನು ಯಾವುದಿದೆ ಕಂಪ್ಯೂಟರ್ ಇರುವಂಥದ್ದು. ಇನ್ನು PSTRಗೆ ಸಂಬಂಧಪಟ್ಟಂತೆ EVS ಕೂಡ ಇರುವಂಥದ್ದು ಮತ್ತು ಕನ್ನಡ ಕೂಡ ಇರುವಂಥದ್ದು. ಟೋಟಲ್ 6 PDFಗಳು ಇರುವಂಥದ್ದು ಸ್ನೇಹಿತರೆ. ಓಕೆ, ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೇಗೆ ಸರ್ ತೊಗೊಳ್ಳೋದು ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ 9945005138 99450031005138. ಮತ್ತೊಮ್ಮೆ ಹೇಳ್ತೀನಿ, 9945005138ಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದಾದ್ರೂ ಓಕೆ, ಯಾವುದಾದ್ರಲ್ಲಾದರೂ ನೀವು ಪೇಮೆಂಟನ್ನು ಮಾಡಿ ಸ್ಕ್ರೀನ್ಶಾಟ್ಸನ್ನು ಈ ನಂಬರಿಗೆ ಕಳಿಸಿದರೆ ಅಲ್ಲಿ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಕೋಮುವಾದ ಎಂದರೆ ಏನು? ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸುವ, ದ್ವೇಷವನ್ನು ಬಿತ್ತುವ ಮನೋಭಾವವೇ ಕೋಮುವಾದ. ಭಾರತದಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಜಾರಿಗೆ ತಂದಿರುವ ಪ್ರಮುಖ ಕಾಯ್ದೆ ಯಾವುದು ಅಂದರೆ ಮಾಹಿತಿ ಹಕ್ಕು ಕಾಯ್ದೆ, RTI 2005. ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಊರುಗಳಲ್ಲೂ RTI ಕಾರ್ಯಕರ್ತರೇ ಹುಟ್ಟಿಕೊಂಡಿದ್ದಾರೆ ಈಗ. ಭಯೋತ್ಪಾದನೆ ಎಂದರೇನು? ರಾಜಕೀಯ ಅಥವಾ ಧಾರ್ಮಿಕ ಉದ್ದೇಶಗಳಿಗೆ ಹಿಂಸೆಯನ್ನು ಬಳಸಿ ಜನರಲ್ಲಿ ಭೀತಿಯನ್ನು ಉಂಟು ಮಾಡುವಂಥದ್ದೇ ಭಯೋತ್ಪಾದನೆ. ನಕ್ಸಲಿಸಮ್ ಅಥವಾ ಮಾವೋವಾದಿ ಚಳುವಳಿ ಭಾರತದ ಯಾವ ಭಾಗದಲ್ಲಿ ಪ್ರಾರಂಭವಾಯಿತು? ಬಂಗಾಳದ ಪಶ್ಚಿಮ ಬಂಗಾಳದ ನಕ್ಸಲ್ ಬರಿ ಎಂಬ ಹಳ್ಳಿಯಲ್ಲಿ. ಎಲ್ಲಿ ಈಗ ಎಲೆಕ್ಷನ್ ಆಯ್ತಲ್ಲ ಅಲ್ಲಿ, ಪಶ್ಚಿಮ ಬಂಗಾಳ. ಪ್ರಾದೇಶಿಕ ಅಸಮತೋಲನ ಎಂದರೇನೆಂದರೆ ದೇಶದ ವಿವಿಧ ಪ್ರದೇಶಗಳ ನಡುವೆ ಇರುವ ಆರ್ಥಿಕ ಮತ್ತು ಅಭಿವೃದ್ಧಿಯ ತಾರತಮ್ಯ. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನೇಮಿಸಲಾದ ಸಮಿತಿ ಯಾವುದು ಅಂದರೆ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ. ಸಂವಿಧಾನದ ಯಾವ ವಿಧಿಯು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಅಂದರೆ 31J ವಿಧಿ. ಲಿಂಗ ತಾರತಮ್ಯ ಎಂದರೆ ಪುರುಷರು ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮಾಡುವ ಭೇದಭಾವವೇ ಲಿಂಗ ತಾರತಮ್ಯ. ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1994ರಲ್ಲಿ. ಕಾರ್ಪೊರೇಟ್
ತಂತ್ರಗಾರಿಕೆ ಎಂದರೆ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ ಬೀರುವುದೇ ಕಾರ್ಪೊರೇಟ್ ತಂತ್ರಗಾರಿಕೆ. ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ ಪ್ರಮುಖ ನಾಯಕರು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಸಂವಿಧಾನದ 31ನೇ ಕ್ವಶನ್ ಇದು. ಓಕೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತೆ ಅಂದರೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆ RTE ಯಾವ ವರ್ಷ ಜಾರಿಗೆ ಬಂತು? 2009. RTI ಬಂದು 2005, RTE ಬಂದು 2009. ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡಲಾಗುವ ಪಡಿತರ ಚೀಟಿ ಹೆಸರು ಏನಪ್ಪ ಅಂದರೆ BPL ಕಾರ್ಡ್. ಯಾವುದು? BPL ಕಾರ್ಡ್. ಇನ್ನು 8ನೇ ಪಾಠವನ್ನು ನೋಡೋಣ. ಅಧ್ಯಾಯ 8 ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಮಾಜದಲ್ಲಿ ಜನರನ್ನು ಮೇಲು ಕೀಳು ಎಂದು ವಿವಿಧ ಸ್ತರಗಳಲ್ಲಿ ವಿಂಗಡಿಸುವ ಕ್ರಿಯೆಯೇ ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಆಧಾರಗಳು ಆದಾಯ, ವೃತ್ತಿ, ಶಿಕ್ಷಣ, ಜಾತಿ, ಬಣ್ಣ ಮತ್ತು ಲಿಂಗ. ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಸ್ತರ ವಿನ್ಯಾಸ ವ್ಯವಸ್ಥೆ ಯಾವುದು ಅಂದರೆ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ. 4 ವರ್ಣಗಳು ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಎಂದವರು ಡಾಕ್ಟರ್ BR ಅಂಬೇಡ್ಕರ್. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ಎಷ್ಟನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂಥದ್ದು? 14ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1955ರಲ್ಲಿ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1976ರಲ್ಲಿ ಏನೆಂದು ತಿದ್ದುಪಡಿ ಮಾಡಲಾಯಿತು ಅಂದರೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಯಾವ ಕಾಯ್ದೆ ಹೇಳುತ್ತದೆ ಅಂದರೆ 1989ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ. ಸಂವಿಧಾನದ 15ನೇ ವಿಧಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಧರ್ಮ, ಜಾತಿ, ಲಿಂಗ, ಸ್ಥಳ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸುವಂಥದ್ದು. ಸಾಮಾಜಿಕ ಅಸಮಾನತೆಗೆ ಪ್ರಮುಖ ಕಾರಣ ಸಂಪತ್ತು ಮತ್ತು ಅವಕಾಶಗಳ ಅಸಮಾನ ಹಂಚಿಕೆ. ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ? 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು. ಜಾತಿ ವ್ಯವಸ್ಥೆಯು ಯಾವ ತತ್ವದ ಮೇಲೆ ಆಧಾರಿತವಾಗಿದೆ? ಹುಟ್ಟಿನ ಅಥವಾ ಜನ್ಮದ ಆಧಾರದ ಮೇಲೆ. ಮೀಸಲಾತಿ ಪದ್ಧತಿಯ ಪ್ರಮುಖ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶ ಕಲ್ಪಿಸುವಂಥದ್ದು. ಶಿಕ್ಷಣದಲ್ಲಿ ಸಮಾನ ಅವಕಾಶ ಒದಗಿಸುವ ಸಂವಿಧಾನದ ವಿಧಿ ಯಾವುದು ಅಂದರೆ 21ನೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶವನ್ನು ನೀಡಿದೆ. ಸಾಮಾಜಿಕ ನ್ಯಾಯದ ಅಧಿಕಾರ ಎಂದು ಯಾರನ್ನ ಕರೀತಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. 9ನೇದು ದುಡಿಮೆ ಮತ್ತು ಆರ್ಥಿಕ ಜೀವನ. ಅಧ್ಯಾಯ 9. ದುಡಿಮೆ ಎಂದರೇನು? ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡುವ ಏಕೈಕ ದೈಹಿಕ ಅಥವಾ ಮಾನಸಿಕ ಕಾರ್ಯವೇ ದುಡಿಮೆ. ನಾವೆಲ್ಲರೂ ಮಾಡ್ತಿದ್ದೀವಲ್ಲ. ಶ್ರಮ ವಿಭಜನೆ ಡಿವಿಷನ್ ಆಫ್ ಲೇಬರ್ ಎಂದರೆ ಒಂದು ಕೆಲಸವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಂಚುವಂಥದ್ದು. ಶ್ರಮ ವಿಭಜನೆಯ ತತ್ವವನ್ನು ಪ್ರತಿಪಾದಿಸಿದವರು ಆಡಮ್ ಸ್ಮಿತ್. ಯಾರು? ಇಂಪಾರ್ಟೆಂಟ್ ಆಗುತ್ತೆ. ಶ್ರಮ ವಿಭಜನೆ ತತ್ವವನ್ನು ಪ್ರತಿಪಾದಿಸಿದ ಅರ್ಥಶಾಸ್ತ್ರಜ್ಞರು ಆಡಮ್ ಸ್ಮಿತ್. ಶ್ರಮ ವಿಭಜನೆಯಿಂದ ಆಗುವ ಮುಖ್ಯ ಲಾಭ ಕೆಲಸದಲ್ಲಿ ನೈಪುಣ್ಯತೆ ಹೆಚ್ಚುತ್ತದೆ, ಉತ್ಪಾದನೆ ಅಧಿಕವಾಗುತ್ತದೆ. ಸಂಘಟಿತ ವಲಯದ ಕಾರ್ಮಿಕರು ಎಂದರೆ ನಿರ್ದಿಷ್ಟ ಕಾನೂನು ನಿಯಮಗಳಿಗೆ ಒಳಪಟ್ಟು ಉದ್ಯೋಗ ಭದ್ರತೆ ಇರುವ ವಲಯದಲ್ಲಿ ಕೆಲಸ ಮಾಡುವುದೇ ಸಂಘಟಿತ ವಲಯದ ಕಾರ್ಮಿಕರು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಉದಾಹರಣೆ ಕೊಡಿ ಅಂದರೆ ಕೃಷಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು ಇತ್ಯಾದಿ. ಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಭವಿಷ್ಯ ನಿಧಿ, PF, ಪಿಂಚಣಿ, ವೈದ್ಯಕೀಯ ಸೌಲಭ್ಯ, ರಜೆ ಸೌಲಭ್ಯ. ಅಸಂಘಟಿತ ವಲಯದ ಕಾರ್ಮಿಕರು ಎದುರಿಸುವ ಮುಖ್ಯ ಸಮಸ್ಯೆ ಉದ್ಯೋಗ ಭದ್ರತೆ ಇಲ್ಲದಿರುವುದು, ಕಡಿಮೆ ವೇತನ. ಸಮಾನ ವೇತನಕ್ಕೆ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಹೇಳಿದ ವಿಧಿ ಯಾವುದು? 39D ವಿಧಿ. ಯಾವುದು? 39D ವಿಧಿ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1986ರಲ್ಲಿ. ಯಾವುದು? ಬಾಲಕಾರ್ಮಿಕರ ನಿಷೇಧ. ಕನಿಷ್ಠ ವೇತನ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂದರೆ 1948. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಇರುವ ಸಂಘಟನೆಗಳೇನಂತಾರೆ? ಕಾರ್ಮಿಕ ಸಂಘಟನೆಗಳು ಅಥವಾ ಟ್ರೇಡ್ ಯೂನಿಯನ್ಸ್. ಪ್ರತಿಫಲ ರಹಿತ ದುಡಿಮೆ ಏನಂತಾರೆ ಅಂದರೆ ಯಾವುದೇ ಆರ್ಥಿಕ ಲಾಭ ಅಥವಾ ವೇತನವಿಲ್ಲದೆ ಪ್ರೀತಿ ವಾತ್ಸಲ್ಯದಿಂದ ಮಾಡುವ ಕೆಲಸವೇ ತಾಯಿ ಆರೈಕೆ. ಅದನ್ನು ಪ್ರೀತಿ ಅಥವಾ ಆರೈಕೆ ಅಂತ ಕರೀತಾರೆ. ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಯಾವ ವಲಯದ ಕಾರ್ಮಿಕರಿಗೆ ನೀಡುತ್ತಾರೆ? ಸಂಘಟಿತ ವಲಯದ ಕಾರ್ಮಿಕರಿಗೆ. ದುಡಿಮೆಯನ್ನು ಹೇಗೆ ವಿಂಗಡಿಸಬಹುದು? ದೈಹಿಕ ದುಡಿಮೆ ಹಾಗೂ ಮಾನಸಿಕ ದುಡಿಮೆ. ಭಾರತದಲ್ಲಿ ಹೆಚ್ಚಿನ ಕಾರ್ಮಿಕರು ಯಾವ ವಲಯದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅಸಂಘಟಿತ ವಲಯ, ವಿಶೇಷವಾಗಿ ಕೃಷಿ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಸ್ನೇಹಿತರೆ, ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ,
ಈ ಪಿ ಡಿ ಎಫ್ ಏನಕ್ಕೆ ಹೀಗೆ ಅಂತ ಹೆಂಗೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಸ್ನೇಹಿತರೆ, ಪಿ ಡಿ ಎಫ್ ಏನಿದೆ, ಪಿ ಡಿ ಎಫನ್ನು ಅಂದರೆ ಎಷ್ಟು ಚಾಪ್ಟರ್ಗಳು, ಒಂದು 40ರಿಂದ 45 ಚಾಪ್ಟರ್ಗಳನ್ನು ಓದಿ ಅದರಲ್ಲಿ ಕ್ವಶನ್ನೇರ್ಗಳನ್ನು ತೆಗೆದು ಅದನ್ನು ಟೈಪ್ ಮಾಡಿ ಅದನ್ನು ನಮಗೆ ಕೊಡಬೇಕು ಅಂದರೆ ಅವರ ಶ್ರಮ ಅಷ್ಟಿರುತ್ತೆ. ಸೊ ಆ ಕಾರಣದಿಂದ ನೀವು 2ರಿಂದ 3 ತಿಂಗಳು ಓದುವಂತಹ ಏನು ಶ್ರಮವನ್ನು ಅವರು 4ರಿಂದ 5 ದಿನಕ್ಕೆ ಇಳಿಸಿದ್ದಾರೆ. ಸೊ ಆ ಕಾರಣದಿಂದ ಈ ಪಿ ಡಿ ಎಫ್ ತುಂಬ ಅನುಕೂಲ ಆಗುತ್ತೆ ಮತ್ತು ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಅಷ್ಟೇ 149 ರುಪೀಸನ್ನು ನಾನು ನಿಮ್ಮ ಹತ್ರ ತಗೊಳ್ತಾ ಇರುವಂಥದ್ದು. ಓಕೆ, ಕ್ಲಿಯರ್? ಯಾರಿಗೆಲ್ಲ ಪಿ ಡಿ ಎಫ್ ಬೇಕು ಅನಿಸುತ್ತೋ ಅವ್ರು ತಗೊಳ್ಳಿ, ಇಲ್ಲ ನನಗೆ ಪಿ ಡಿ ಎಫ್ ಬೇಡ ಅನ್ನುವಂಥರಿದ್ದರೆ ಕ್ಲಾಸನ್ನು ನೋಡ್ತಾ ಇರಿ, ಕ್ಲಾಸಲ್ಲಿ ಬರುವಂಥದ್ದನ್ನು ಪಾಯಿಂಟ್ಸ್ ಮಾಡ್ಕೊಳ್ಳಿ, ಆ ಮೂಲಕ ನೀವು ಸ್ಟಡಿಯನ್ನು ಮುಂದುವರಿಸಿ. ನೀವೇನಾದರೂ ಕ್ಲಾಸನ್ನು ನೋಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇದಾದರೆ 4ರಿಂದ 5 ದಿನಕ್ಕೆ ಮುಗಿಯುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ ಅನ್ನುವಂಥದ್ದು ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು ಸ್ನೇಹಿತರೆ.